ಈಗೇನೋ ನಾನು ಗಂಡಸು, ನಾನು ಬಂದೆ ದಾವಣಗೆರೆಗೆ, ಆ ಒಂದು ಅಹಂ ಇರ್ಬೋದು ಆತನಿಗೆ. ಸ್ವಾಮಿ, ಅದೇ 200 ಜನ ರಕ್ಷಣೆ ಕೊಟ್ರೆ ನಮ್ಮ ತಾಯಂದ್ರಿಬ್ರು ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗ್ತಾರೆ. ಅವನೇನು ಗಂಡಸು ತೊಡೆ ತಟ್ಟಿದ್ನಲ್ಲ, ಈ ಹೆಣ್ಮಕ್ಳು ತೊಡೆ ತಟ್ತಾರೆ. ನಿನ್ನೂರಿಗೆ ಹೋಗೋದಕ್ಕೆ ನೀನು 300-400 ಜನ ಪೊಲೀಸರನ್ನ ಕರ್ಕೊಂಡು ಹೋಗ್ತೀಯಾ? ಕಾರ್ಯಕರ್ತರುಗಳು, ಮಹಿಳೆಯರು ಪೊರಕೆಯನ್ನ ತಂದು ಆತನ ಭಾವಚಿತ್ರಕ್ಕೆ ಅವನ ಎದುರುಗಡೆನೆ ಪೊರಕೆ ಸೇವೆ ಮಾಡಿದ್ರು. ಇದಕ್ಕಿಂತ ಗೌರವ ಬೇಕಾ ಸ್ವಾಮಿ? ಬಿಜೆಪಿ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾರೆಯಾಗಿ ಇಲ್ಲಿ ನಾವು ಅವನಿಗೆ ಮಂಗಳಾರತಿಯನ್ನ ಎತ್ತಿದೀವಿ, ಇದನ್ನ ಮುಂದುವರಿಸ್ತೀವಿ ಅಂತೇಳಿ ಅವ್ರು ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ಸಾಕಷ್ಟು ರಂಗಿರತಕ್ಕಂಥದ್ದು. ಒಂದು ಕಡೆ ಪ್ರದೀಪ್ ಈಶ್ವರ್ ಮತ್ತು ಇನ್ನೊಂದು ಕಡೆ ಬಿಜೆಪಿ. ಅಂದರೆ ಪ್ರದೀಪ್ ಈಶ್ವರ್ ವರ್ಸಸ್ ಬಿಜೆಪಿ. ಇದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ BG ಅಜಯ್ ಕುಮಾರ್ ಅವರು ಇದ್ದಾರೆ, ಮಾತಾಡಿಸ್ತಾನೆ. ಸರ್, ಏನಿದು ಒಂದು ಹೈಡ್ರಾಮನ್ ಸೃಷ್ಟಿಯಾಗಿತ್ತು, ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿ ಅನ್ನೋ ಹಾಗೆ ಒಂದು ಹೈಡ್ರಾಮನ್ ಸೃಷ್ಟಿ, ಏನು ಸರ್ ಕಾರಣ? ಚಿಕ್ಕಬಳ್ಳಾಪುರದ ಶಾಸಕರು ಈಗ 3 ದಿನಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ಅಯೋಗ್ಯರು, ಮುಟ್ಟಾಳರು ಅನ್ನೋ ಪದವನ್ನು ಬಳಕೆ ಮಾಡಿದರು. ಹಾಗಾಗಿ ದಾವಣಗೆರೆಯಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅವರ ಮನಸ್ಸಿಗೆ ತುಂಬ ನೋವಾಗಿತ್ತು. ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದಾಗ ಆತನಿಗೆ ನಿಂದನೆ ಮಾಡಿದರೆ ಪಕ್ಷದ ಕಾರ್ಯಕರ್ತರುಗಳು ಯಾವ ಕಾರಣಕ್ಕೂ ನೋವು ಮಾಡ್ಕೊಳ್ತಿರಲಿಲ್ಲ. ಒಟ್ಟಾರೆಯಾಗಿ ಹೇಳಿದ್ರಿಂದ ಪಕ್ಷದ ನಿಯಮದಂತೆ ಅವರ ವಿರುದ್ಧವಾಗಿ ನಾನೊಂದು ಹೇಳಿಕೆ ಕೊಟ್ಟೆ. ನೀವು ಇದೆಲ್ಲ ಈ ಥರ ಮಾತಾಡೋದು ಸರಿಯಲ್ಲ, ನೀವೊಬ್ಬರು ಶಾಸಕರಾಗಿದ್ದೀರಿ ಅಂತ. ಅದಾದಾಗ್ಯೂ ಕೂಡ ಅವರು ಮತ್ತೆ ಅವರು ಮರು ಹೇಳಿಕೆಯನ್ನು ಕೊಟ್ಟರು. ಇಲ್ಲ, ನಾನು ದಾವಣಗೆರೆಯ ಏನಿಲ್ಲಿ ಮರು ಚುನಾವಣೆ ನಡೀತಾ ಇದೆ, ದಾವಣಗೆರೆಯ BJP ಕಚೇರಿಗೆ ಬಂದು ಅಲ್ಲಿಂದನೇ ನಾನು ಪ್ರಚಾರನ ಆರಂಭ ಮಾಡ್ತೀನಿ ಅಂತೇಳಿ. ಹಾಗಾಗಿ ಅದ್ರ ಜೊತೆಯಲ್ಲಿ ಅಲ್ಲಿಗೆ ನಮ್ಮ ರಾಜ್ಯದ ಮುಖಂಡರು 4 ಪ್ರಮುಖರ ಹೆಸರು, ರಾಜ್ಯಾಧ್ಯಕ್ಷರು ಅಶೋಕಣ್ಣ, ಆಮೇಲೆ ಪ್ರತಾಪ್ ಸಿಂಹ ಅವರು, ಅನಂತಕುಮಾರ್ ಹೆಗಡೆ ಅವರು, 4 ಜನದ ಹೆಸರನ್ನ ಉಲ್ಲೇಖ ಮಾಡಿದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಈಗ ಅಜಯ್ ಕುಮಾರ್ ಒಬ್ಬ ಮಾಜಿ ಮೇಯರು, ಒಬ್ಬ ಮೊನ್ನೆ ಡಿಫೆಟೆಡ್ ಅಸೆಂಬ್ಲಿ ಮೆಂಬರ್, ನನಗೆ ಹೇಳಪ್ಪ, ನಿನ್ನನ್ನು ತಡಿಲಿಕ್ಕೆ, ನಿನಗೆ ವಿರೋಧ ಮಾಡಲಿಕ್ಕೆ ಅವರು ದೊಡ್ಡವ್ರು ಯಾಕೆ? ಅವರು ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥವ್ರು, ಅಭಿವೃದ್ಧಿ ಕೆಲಸವನ್ನು ಮಾಡೋಂಥವ್ರು, ಅವರೆಲ್ಲ ನಿನ್ನಂತನಿಗೆಲ್ಲ ಏನು ಸರಿ ಸಾಟಿ ಅಲ್ಲ, ನಿನ್ನಂತನಿಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಸಾಕು ಅಂತೇಳಿ ನಾನು ಅವ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೆ. ಅದಾದಮೇಲೂ ಕೂಡ ಅವರು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದರು. ಹಾಗಾಗಿ ಕಾರ್ಯಕರ್ತರಿಗೆ, ನಮ್ಮ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಅವರು ಅನ್ಎಜುಕೇಟೆಡ್ಡು, ಇನ್ನೂ ಅವರ ಪದಗಳನ್ನು ಅದನ್ನು ರಿಪೀಟ್ ಮಾಡೋದಕ್ಕೂ ಕೂಡ ನಮಗೆ ಬೇಜಾರಾಗುತ್ತೆ. ಅವರೊಬ್ಬ ಶಾಸಕರು, ಅವರು ನಾವು ಗಮನಿಸ್ತಿದ್ದೀವಿ, ನಮ್ಮ ಕಾರ್ಯಕರ್ತರು ಅವರೇನು ಶಾಸಕರಾಗಿದ್ದಾಗಿಂದನೂ ಸಹಿತ ಈ ಥರ ಹೇಳಿಕೆಗಳನ್ನು ಸಾಕಷ್ಟು ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಈಗೇನೋ ನಾನು ಗಂಡಸು, ನಾನು ಬಂದೆ ದಾವಣಗೆರೆಗೆ, ನಾನು ಪ್ರಚಾರಕ್ಕೆ ಹೇಳ್ದಂತೆ ಬಂದೆ ಅಂತೇಳಿ ಆ ಒಂದು ಅಹಂ ಇರ್ಬೋದು ಆತನಿಗೆ. ಭುಜ ತಟ್ಟಿ ಒಂದು ತೋರಿಸ್ತಾ ಇತ್ತು ನೋಡ್ರಿ, ಭುಜ ತಟ್ಟಿ ಅಂತ ತೋರಿಸಿರಲ್ಲ, ಇಷ್ಟೊಂದು ಪ್ರೊಟೆಕ್ಷನ್ ಇದ್ದು ಸುಮಾರು 200ಕ್ಕಿಂತ ಹೆಚ್ಚು ಜನ RPFನವರು, ಪೊಲೀಸ್ನವರು, DYSPಯಿಂದ ಆದಿಯಾಗಿ ಅಷ್ಟೊಂದು ಜನ ನಮ್ಮನ್ನು, ಆತನನ್ನು ತಡಿಲಿಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ನಾವು ಅವರನ್ನು ಪ್ರತಿಭಟಿಸಲಿಕ್ಕೆ ಹೋದರೆ ನಮಗೆ ಅಡ್ಡ ಬ್ಯಾರಿಕೇಡ್ ಹಾಕಿದ್ರು. ಆ ಒಂದು 200 ಜನಕ್ಕಿಂತ ಹೆಚ್ಚು ಪೊಲೀಸರ ರಕ್ಷಣೆಯಲ್ಲಿ ಆತ ಇಲ್ಲಿಗೆ ಬಂದ. ಸ್ವಾಮಿ, ಅದೇ 200 ಜನ ರಕ್ಷಣೆ ಕೊಟ್ಟರೆ ಇಲ್ಲೇನಿದಾರಲ್ಲ ನಮ್ಮ ತಾಯಂದ್ರಿಬ್ರು ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗ್ತಾರೆ, ಅಷ್ಟೊಂದು ರಕ್ಷಣೆ ಕೊಟ್ಟರೆ.
ಪಾಕಿಸ್ತಾನಕ್ಕೆ ಹೋಗಿ ಅವನೇನು ಗಂಡಸು ತೊಡೆ ತಟ್ಟಿದ್ನಲ್ಲ, ಈ ಹೆಣ್ಮಕ್ಳು ತೊಡೆ ತಟ್ತಾರೆ. ಬಾ ಎಷ್ಟು ಜನ ಇದ್ದೀರಿ ಅಂತೇಳಿ. ಒಬ್ಬ ಶಾಸಕ, ನಾನು ಮೊನ್ನೆ ಹೇಳಿದ್ದೆ, ಅಯ್ಯೋ ಪುಣ್ಯಾತ್ಮ, ನಿನ್ನೂರಿಗೆ ಹೋಗೋದಕ್ಕೆ ನೀನು 300-400 ಜನ ಪೊಲೀಸರನ್ನು ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಜನರು ಹೇಳಿರೋದು ನನಗೆ ಗೊತ್ತಿಲ್ಲ, ನಾನೇನು ಹೋಗಿ ನೋಡಿಲ್ಲ. 1,000ಕ್ಕಿಂತ ಹೆಚ್ಚು ಜನ ದೊಡ್ಡ ದೊಡ್ಡ ಕಾರ್ಯಕರ್ತರನ್ನ ವಿರೋಧ ಮಾಡ್ಕೊಂಡಿರೋದು. ನನಗೆ ಗೊತ್ತಿದ್ದಾಗ ಅಲ್ಲಿಯವ್ರು ಮಾಹಿತಿ ಕೊಟ್ಟಾಗೆ 10 ಬಸ್ ಜನ ಹೊರಡಬೇಕು, ಒಂದು 25 ಕಾರಲ್ಲಿ ಬರಬೇಕು ಅಂತಿದ್ರು. ಎಷ್ಟು ಜನ ಬಂದರು ನೀವೇ ಗಮನಿಸಿದ್ರಲ್ಲ. ಆ ಕಾರ್ಯಕರ್ತರ ಬಗ್ಗೆ ನನಗೆ ಬೇಸರ ಇಲ್ಲ. ಆ ಕಾರ್ಯಕರ್ತರು ಪಾಪ ಒಬ್ಬ ನಾಯಕ ಅಂದ್ಕೊಂಡು ಅವರಿಂದ ಹೋಗ್ತಾರೆ. ಈಗ ನಾನು ಒಬ್ಬ ನಾಯಕ ಅಂತ ಅಂದ್ಕೊಂಡ್ರೆ ನನ್ನಿಂದ ನನಗೆ ಬೇಕಾದಂಥ 10 ಜನ ಇರ್ತಾರೆ, ಸ್ವಾಭಾವಿಕ ಅದು. ನನಗೆ ಕಾರ್ಯಕರ್ತರ ಬಗ್ಗೆ ಅವ್ರು ಯಾರು ನಮ್ಮ ಪಕ್ಷಕ್ಕೇನು ಮಾತಾಡಿಲ್ಲ. ನಾನು ಅವತ್ತು ಹೇಳಿದ್ದೀನಿ, ಯಾರೇ ಮಾತಾಡಿದ್ರು ಕೂಡ ಬಿಡೋ ಪ್ರಶ್ನೆ ಇಲ್ಲ ಅಂಥೇಳಿ. ಇವತ್ತು ಅಷ್ಟೊಂದು ರಕ್ಷಣೆ ಮೂಲಕ ಇಲ್ಲಿ ಬಂದಿದ್ದಾರೆ. ಆದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಆತನಿಗೆ ಗೌರವಪೂರ್ವಕವಾಗಿ ಗೌರವ ಸಲ್ಲಿಸಿದ್ದಾರೆ. ಅಂದರೆ ಚಪ್ಪಲಿ ಪ್ರದರ್ಶನ ಆಯಿತು ಸರ್, ಒಂದು ಕಡೆ ಪೊರಕೆ ಪ್ರದರ್ಶನ ಆಯಿತು, ಎಲ್ಲೋ ಒಂದು ಕಡೆ ಚಪ್ಪಲಿ ಕೂಡ ಒಗ್ದಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ. ಸರ್, ಈಗ ನಾನು ಪ್ರತಿಭಟಿಸಲಿಕ್ಕೆ ಈ ರಸ್ತೆಯಲ್ಲಿ ಹೋದಾಗ ನಮ್ಮ ಕಾರ್ಯಕರ್ತರುಗಳು ಸಿಟ್ಟಾಗಿ ಆತ ಇಲ್ಲೂ ಬಿಲ್ಡಪ್ ಕೊಡೋದಕ್ಕೆ ಕಾರ್ ಮೇಲೆ ನಿಂತು ಧ್ವಜವನ್ನು ಹಿಂಗೆ ಆರಿಸೋಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳು, ಮಹಿಳೆಯರು ಪೊರಕೆಯನ್ನು ತಂದು ಆತನ ಭಾವಚಿತ್ರಕ್ಕೆ ಅವನ ಎದುರುಗಡೆನೇ ಪೊರಕೆ ಸೇವೆ ಮಾಡಿದ್ರು. ಇದಕ್ಕಿಂತ ಗೌರವ ಬೇಕಾ ಸ್ವಾಮಿ? ಅಂದರೆ ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ, ಬಂದಿದ್ದೇನೆ, ಬಂದು ತೋರಿಸಿದ್ದೇನೆ ಬಿಜೆಪಿ ಅಂತ ಹೇಳ್ತಾರೆ. ಹ್ಞೂನ್ರಿ, 200-250 ಜನ ಪೊಲೀಸರನ್ನ ಜೊತೆಗೆ ಕರ್ಕೊಂಡು ಅಲ್ಲಿಂದ ಸಾಕಷ್ಟು ಜನ ಕರ್ಕೊಂಡು ಬಂದರೆ, ನಾನು ಹೇಳಿದ್ನಲ್ಲ, ಪಾಕಿಸ್ತಾನಕ್ಕೂ ಬೇಕಾದ್ರೆ ನುಗ್ಗಿ ಬಾಂಬ್ ಹಾಕಿ ಬರ್ಬೋದು ನಾವು. ಅದು ಮಹಿಳೆಯರು ಹಾಕಿ ಬರ್ತಾರೆ. ಒಂದು ನಿಮಿಷ ಹಾಕಿ ಬರ್ತಾರೆ, ಮಹಿಳೆಯರು ಬೇಕಾದ್ರೆ ಅಲ್ಲಿ ಹೋಗಿ ಹಾಕಿ ಬರ್ತಾರೆ. ಆ ಥರ ರಕ್ಷಣೆ ತಗೊಂಡ್ರೆ ನಾವು ನಮ್ಮ ದೇಶ ಅಷ್ಟೇ ಅಲ್ಲ, ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು ಅಲ್ವಾ? ಹಾಗಾಗಿ ಅದ್ರ ಜೊತೆಯಲ್ಲಿ ಮತ್ತೆ ನಮ್ಮ ಮಹಿಳೆಯರು ಏನು ಮಾಡಿದ್ದಾರೆ, ವಿಶೇಷವಾಗಿ ಏನು ಕೊರೋನಾ ಸಂದರ್ಭದಲ್ಲಿ ನಮಗೆ ಅಂಟಿರ್ತಕ್ಕಂಥ ಅಣುಗಳು ಇನ್ನೊಬ್ರಿಗೆ ಮುಟ್ಟಿದಾಗ ಅವ್ರಿಗೆ ಅಂಟಬಾರ್ದು ಅಂತೇಳಿ ಸ್ಯಾನಿಟೈಸರಿಂದ ನಾವು ಕೈಯನ್ನು ಒರೆಸ್ಕೊಳ್ತಾ ಇದ್ವಲ್ಲ, ಆ ಸ್ಯಾನಿಟೈಸರನ್ನು ನಿನ್ನ ಆ ಹೊಲಸು ಬಾಯನ್ನು ತೊಳ್ಕೊ ಅಂಥೇಳಿ ಆತನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳು. ಯಾಕಂದರೆ ಅದನ್ನು ತೊಳ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಸಂಸ್ಕೃತಿಯ, ನಮ್ಮ ಹಿಂದೂ ಅವನು ಒಬ್ಬ ಹಿಂದೂ ಜನಾಂಗದಲ್ಲಿ ಹುಟ್ಟಿರೋದು. ಸಂಸ್ಕೃತಿಯ ಪ್ರಕಾರ ಅವರ ತಂದೆ ತಾಯಿಗಳು ಯಾವ ರೀತಿ ಕಲಿಸಿದಾರೋ ಅದು ನನಗಂತೂ ಗೊತ್ತಿಲ್ಲ. ಪಾಪ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ತಯಾರಿಲ್ಲ, ತಂದೆ ತಾಯಿಗಳ ಬಗ್ಗೆ. ಈತ ಅಂತ ಒಳ್ಳೆಯವ್ರ ಹೊಟ್ಟೆಯಲ್ಲಿ ಹುಟ್ಟಿ ಈತ ಬಾಯಾರ ಅಟ್ಲೀಸ್ಟ್ ತೊಳ್ಕೊಂಡು ಇನ್ಮೇಲೆ ಮಾತಾಡುವಾಗ ಆದ್ರೂ ಕೂಡ ಅಟ್ಲೀಸ್ಟ್ ಒಳ್ಳೆ ಶಬ್ದಗಳು ಆತನಿಂದ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಸಹೋದರಿಯರು, ಮಹಿಳಾ ಕಾರ್ಯಕರ್ತರು ಆತನಿಗೆ ಸ್ಯಾನಿಟೈಸರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಈ ಚಾಲೆಂಜ್ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತೆ ಏನಾದರೂ? 200-250 ಜನ ಪೊಲೀಸರನ್ನ ರಕ್ಷಣೆ ಹಿಡ್ಕೊಂಡು ಇಲ್ಲಿ ಬಿಲ್ಡಪ್ ಕೊಡೋನ ಹತ್ರ ನಮ್ದು ಏನು ಸಾರ್? ಇಲ್ಲಿ ನಮ್ಮ ಹಿರಿಯರು ಹೇಳಿದರು, ಅವನು ಬಂದು ಹೋದ್ಮೇಲೆ ಕೆಸರಿನಲ್ಲಿ ನಾವೇನಾದರೂ ಕಲ್ಲು ಹಾಕಿದರೆ ಅದು ಯಾರಿಗೆ ಸಿಡಿಯುತ್ತೆ ಅಂದರೆ ಅಲ್ಲಿ ಸುತ್ತಮುತ್ತ ನಿಂತಿರೋ ಕಾರ್ಯಕರ್ತರಿಗೆ ಸಿಡಿಯುತ್ತೆ. ಹಾಗಾಗಿ ನಾವು ಕೆಸರಿನಲ್ಲಿ ಕಲ್ಲು ಹಾಕಿ ನಮ್ಮ ಕಾರ್ಯಕರ್ತರ ಮುಖಕ್ಕೆ ಸಿಡಿಯೋ ಅಂಥ ಕೆಲಸ ನಾವು ಮಾಡಲ್ಲ. ಅವನಿಗೆ ತಕ್ಕ ಶಾಸ್ತಿಯನ್ನು ಇವತ್ತು ನಮ್ಮ ಮಹಿಳೆಯರು, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಇದ್ರ ಮೇಲೆ ಅವನು ತಿದ್ಕೊಂಡಿಲ್ಲ ಅಂದರೆ ಅವರ ಕ್ಷೇತ್ರದಲ್ಲಿ ಏನು ಎದ್ದು ಕೂತಿದಾರಲ್ಲ, ನೀವು ಫಸ್ಟ್ ಇದನ್ನು ಮುಗಿಸ್ರಿ, ನೆಕ್ಸ್ಟು ಇದನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಅಲ್ಲಿ ಕಾರ್ಯಕರ್ತರುಗಳು. BJP ಕಾರ್ಯಕರ್ತರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾರೆಯಾಗಿ ಇಲ್ಲೇನು ನಾವು ಅವನಿಗೆ ಮಂಗಳಾರತಿಯನ್ನು ಎತ್ತಿದ್ದೀವಿ, ಇದನ್ನು ಮುಂದುವರಿಸ್ತೀವಿ ಅಂತೇಳಿ ಅವ್ರು ಹೇಳಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಏನು ಅಂತ ತೋರಿಸ್ತಾರೆ. ಸರ್, ಥ್ಯಾಂಕ್ ಯು ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಇದಿಷ್ಟು ವಿಜಯ ಅಜಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಹೈಡ್ರಾಮಾ ಈಗಾಗಲೇ ಮುಗಿದಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.